ಒಂದು ಸಲ ಟ್ರೈ ಮಾಡಿರಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಇದೊಂಥರ ಪಲ್ಯ ಸಿಕ್ಕಿತ್ತು, ರಾಜಗಿರಿ ಪಲ್ಯ ಅಂತಾರು. ಇದನ್ನು ತೊಗೊಂಬಂದಿದ್ದೀನಿ ನಾನು. ಇವತ್ತಿನ ರೆಸಿಪಿ ಎಲ್ಲ ಐತಿ ನೋಡ್ಬೋದು. ಸಣ್ಣದಂಗೆ ಕಟ್ ಮಾಡ್ಕೊಂಡು ಮಾಡಬೇಕು. ಬೆಂಡೆಕಾಯಿ ಬಾಜಿ, ರಾಜಗಿರಿ ಪಲ್ಯ ಎಲ್ಲ ತೊಗೊಂಬಂದು ಇಲ್ಲೇನೈತಿ, ಅವ್ರಿಕಾಳು ಇಟ್ಕೊಂಡಿನಿ. ಕಪ್ ಅವ್ರಿಕಾಳು ಬರ್ತಾವ, ಮೊನ್ನೆನ ತೋರಿಸಿದ್ನಿಲ್ಲ ನಿಮಗೆ. ಅವ ಸಾಂಬಾರ ಅನ್ನ ಎಲ್ಲ ಮಾಡೋಕೆ ಇಟ್ಕೊಂಡೆ ನಾನು. ಶುರು ಹಚ್ಕೊಂಡೆ ನೋಡ್ಬೋದು. ಈಗ ಒಂದು ರೌಂಡ್ ನಾನು ತೋರಿಸ್ಬೇಕಂತ ನಿಮಗೆಲ್ಲ ಈ ಥರ ತೋರ್ಸಾತಿದ್ನಿ. ಇದನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು ಜಲ್ದಿ. ಇವಾಗ ಏನೈತಿ, ಅಲ್ಲೆಲ್ಲ ಅದನ್ನು ಸೈಡಿಗೆ ಎತ್ತಿಟ್ಟನಿ ಕುದೀಲಿ ಅಂತಂದ. ಇಲ್ಲೇನೈತಿ, ಒಂದು ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡನಿ. ಇದ್ರಲ್ಲ ಏನು ಮಾಡತ್ತಳಪ್ಪ ಅನ್ಬೋದು. ನಾನು ರೊಟ್ಟಿನ ಮಾಡತ್ತೀನಿ, 2 ರೊಟ್ಟಿನ. ಯಾವುದಂದ್ರೆ ಸಬ್ಬಸ್ಗೆ ಪಲ್ಯನ ಸೊಪ್ಪು ಅಂತಿರಲ್ಲ, ಅದನ್ನು ಬಳಸ್ಕೊಂಡು ಒಂದು ರೊಟ್ಟಿನ ಮಾಡತ್ತೀನಿ. ಒಂದು ಅರ್ಧ ಬೌಲ್ದಟ್ಟ ಸಬ್ಬಸ್ಗೆ ಸೊಪ್ಪು ತೊಗೊಂಡನಿ. ಇಲ್ಲೇನೈತಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದಿದೆ, ಇದನ್ನು ತೊಗೊಂಡನಿ. ಇದನ್ನು ಹಾಕ್ಕೊಂಡು ಏನೈತಿ, ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ಏನೈತಿ, ಇದ್ರೊಳಗೆ ನೀರಿನ ಅಂಶ ಇರ್ತೈತಿ. ಸ್ವಲ್ಪ ನೀರು ಹಾಕೋದು. ಹೆಂಗಂದ್ರೆ ನೀವು ರವೆ ಹಾಕ್ಕೊಂಡು ರೊಟ್ಟಿನ ತಟ್ಕೋಬೋದು. ಹಂಗೆ ಏನೈತಿ, ಅಕ್ಕಿ ಹಿಟ್ಟಿಲ್ಲೇನು ಮಾಡ್ಬೋದು. ನಾನು ಅಕ್ಕಿ ಹಿಟ್ಟಿಲ್ಲೇ ಮಾಡಲಿಲ್ಲ, ಯಾಕಂದ್ರೆ ನಮ್ಮ ಕಡೆ ಜೋಳದ ಹಿಟ್ಟು ಇರ್ತೈತಿಲ್ಲ, ಅದರಲ್ಲೇನು ಟೇಸ್ಟಿ ಕೊಡ್ತೈತಿ, ರುಚಿ ಕೊಡ್ತೈತಿ. ಹಂಗೆ ಅದಕ್ಕೆ ಇದನ್ನೊಂದು ಮಾಡತ್ತೇನಿ. ಇದು ಸಖತ್ತಾಗಿರ್ತೈತಿ ಜೋಳದ ರೊಟ್ಟಿ. ನಿಮ್ಮ ಕಡೆ ಇತ್ತಂದ್ರೆ ಇದನ್ನೊಂದು ಸಲ ಟ್ರೈ ಮಾಡಿರಿ. ಅದು ಈ ಥರ ಎಲ್ಲ ಹಿಟ್ಟು ಕಲಿಸ್ಕೊಂಡು ಉಂಡಿನ ಮಾಡ್ಕೊಂಡನಿ. ನಾನು 2 ರೊಟ್ಟಿನ ಆಗುವಷ್ಟು ಮಾಡ್ಕೊಂಡೇನೆ. ನಾನು ದಪ್ಪದಾಗಿ ದೊಡ್ಡ ಮಾಡ್ಬೇಕಂತ ಹೇಳಿ ಇವಾಗ ತಟ್ಕೋಬೇಕು ಇವನ್ನ. ಆಗ ಏನೈತಿ, 2 ರೊಟ್ಟಿನ ಮಾಡೋಕೆ ರೆಡಿ ಮಾಡ್ಕೊಂಡನಿ. ಕಲ್ ಮೇಲೆನ ತಟ್ಟಾತಿರೋದು, ಒಂಚೂರು ಹರಿಯಂಗಿಲ್ಲ. ನಾನಿಲ್ಲಿ ಬಟರ್ ಪೇಪರ್ನ ಯಾವುದನ್ನು ಯೂಸ್ ಮಾಡಿಲ್ಲ. ಈ ಥರ ಕಲ್ ಮೇಲೆ ಬಡ್ದಿದ್ನಿ, ಒಂಚೂರು ಎಲ್ಲಿ ಕಟ್ಟಾಗಿಲ್ಲ. ಮತ್ತು ರೊಟ್ಟಿನ ದೊಡ್ಡದನ್ನು ಮಾಡ್ಕೊಂಡನಿ, ನೋಡ್ಬೋದು. ಇವಾಗ ಎಲ್ಲಿ ಕಟ್ಟಾಗಿಲ್ಲ. ಈ ಥರ ಹಾಕ್ಕೊಂಡು ಮೇಲ್ಗಡೆ ಈ ಥರ ನೀರು ಹಚ್ಕೊಂಡ್ಬಿಡ್ಬೇಕು. ಇದಕ್ಕೆ ಚೆನ್ನಾಗಿ ಬೇಯ್ತೈತಿ, ನೋಡ್ಬೋದು. ಇವಾಗ ತಿರುಗಿಸಿ ಹಾಕುವಾಗ ಅದು ಕೂಡ ಕಟ್ಟಾಗಿಲ್ಲ. ಈ ಥರ ಚೆನ್ನಾಗೇ ಬಂದೈತಿ. ನಾವು ಚೆನ್ನಾಗಿ ಬೇಯಿಸಿದ ನಂತರ ಈ ಥರ ಬಂದಿತ್ತು, ನೋಡ್ಬೋದು. ರೊಟ್ಟಿ ಕಲರ್ ಆಗಿ ಚೆನ್ನಾಗೈತಿ. ಇನ್ನು 2ನೇ ರೊಟ್ಟಿನೂ ಚೆನ್ನಾಗಿ ಬಂದಿತ್ತು ಈ ಥರ. ಅದನ್ನು ಕೂಡ ತೋರ್ಸಾತಲ್ಲ ನಿಮಗೆ, ನೋಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಹಂಗೆ ನೋಡ್ತಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ರೊಟ್ಟಿ ಇಷ್ಟ ಆಗೈತೆ ಅಂದ್ಕೊಂಡನಿ. ಇನ್ನೇನೈತಿ, ರೊಟ್ಟಿನೂ ಎಲ್ಲ ತಟ್ಕೊಂಬಂದಾತು. ಇವಾಗ ಏನೈತಿ, ಈ ಪಲ್ಯ ಕಂಡು ಹಿಡಿಬೋದು ನೀವು. ಯಾವ್ದು ಪಲ್ಯ ಅಂತ ಗೊತ್ತಾ? ಇದು ನಮ್ಮ ಉತ್ತರ ಕರ್ನಾಟಕದವರೆಲ್ಲ 5 ನಿಮಿಷನಾಗ ಕಂಡು ಹಿಡಿತಾರೆ ಇದನ್ನು. 5 ನಿಮಿಷನೂ ಬೇಡ. ಇದು ಹಾತರ್ಕಿ ಪಲ್ಯ ಅಂಥೇಳಿ ನಾನು ತೊಳೆದ ಈ ಥರ ಕಟ್ ಮಾಡ್ಕೊಂಡು ತೊಗೊಂಬಂದೇನಿ. ಇದನ್ನು ಒಂದು ಸಲಾಡ್ ಥರ ಮಾಡ್ಕೊಂಡು ನಾನು ರೊಟ್ಟಿಯಾಗಿ ತಿನ್ನಕಂತ ಹೇಳಿ, ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ಥರ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಏನೈತಿ, ಒಂದು ಸ್ವಲ್ಪ ಮಸಾಲೆನ ಹಚ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿ ಆಗಿರ್ತೈತಿ ಹಸಿ ಪಲ್ಯ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಏನೈತಿ, ಈ ಥರ ಜಾಡಿಸ್ಕೊಂಡ್ಬಿಟ್ರೆ ಆತು. ಎಲ್ಲನೂ ಮಿಕ್ಸ್ ಹೊಡಿತೈತಿ. ಇದು ಒಂಥರ ಟೇಸ್ಟಿಯಾಗಿ ಇರ್ತೈತಿ. ಇದಕ್ಕೆ ಸೌತೆಕಾಯಿ ಎಲ್ಲ ಹಚ್ಕೋಬೋದು, ಆದರೆ ನಾನು ಇವೆರಡ ಯೂಸ್ ಮಾಡ್ಕೊಂಡು ಒಂದು ಸಲಾಡ್ ಥರ ರೊಟ್ಟಿ ಜೊತೆ ಚೆನ್ನಾಗಿ ಬರ್ತೈತೆ ಅಂಥೇಳಿ, ಟೇಸ್ಟಿನೂ ಕೊಡ್ತೈತೆ ಅಂತ ಹೇಳಿ ಮಾಡಿರೋದು. ಇದು ಒಂಥರ ಎಲ್ಲನೂ ರೆಡಿ ಮಾಡ್ಕೊಂಬಂದಾತು. ಇವಾಗ ಇನ್ನೇನು ತಾಟಿಗೆ ಹಚ್ಚೋ ಸಮಯ. ಎಲ್ಲನೂ ಯಾವ ಥರ ಮಾಡ್ಕೊಂಡನಿ, ಎಷ್ಟು ಮಾಡ್ಕೊಂಡನಿ ಅಂತ ನಿಮಗೆ ಹೇಳೋ ಸಮಯ ಇದೆ. ಇಲ್ಲೇನೈತಿ, ಅನ್ನ ಹಾಕ್ಕೊಂಡನಿ, ಅದ್ರ ಜೊತೆ ಸಾಂಬಾರ. ಇದು ಬೇಳೆ ಸಾಂಬಾರ, ಹೆಸರು ಬೇಳೆ ಸಾಂಬಾರು. ಇಲ್ಲೇನೈತಿ, 2 ರೊಟ್ಟಿನ ಮಾಡಿ ತಕ್ಕೊಂಡಿದ್ನೆಲ್ಲ ನಾನು ನಿಮಗೆ ಹೇಳಿದ್ನೆಲ್ಲ ಆವಾಗ. ಸಬ್ಬಸ್ಗೆ ಸೊಪ್ಪಿನ ರೊಟ್ಟಿ ಅದನ್ನು ಕೂಡ ತೊಗೊಂಡನಿ. ಇಲ್ಲೇನೈತಿ, ಇವಾಗ ಇದ್ರ ಜೊತೆಗೆ
ನಾ ಸಲಾಡ್ ಥರ ಮಾಡ್ಕೊಂಡೇನಿ ಇದನ್ನು ಒಂದು ಪಲ್ಯನ. ಇದನ್ನು ಕೂಡ ತೊಗೊಂಡೇನಿ, ನೋಡ್ಬೋದು. ರೊಟ್ಟಿ ಜೊತೆ ಎಲ್ಲ ಸಖತ್ತಾಗಿರ್ತೈತಿ. ನಿಮಗೆ ಕಡೆ ಎಲ್ಲಾರು ಸಿಕ್ತಂದ್ರೆ ಒಂದು ಸಲ ಟ್ರೈ ಮಾಡಿರಿ. ರೊಟ್ಟಿ ಜೊತೆ ಎಲ್ಲ ಅನ್ನದ ಜೊತೆ ಎಲ್ಲ ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿರ್ತೈತೆ ಅಂತ ಹೇಳ್ಬೋದು. ಇದೊಂದು ರಾಜಗಿರಿ ಪಲ್ಯ ಅಂತ ತೋರಿಸಿದ್ನೆಲ್ಲ ಅದನ್ನು ಮಾಡ್ಕೊಂಡೇನಿ ನಾನು. ಹಿಂದಿನ ವೀಡಿಯೋದಲ್ಲೆಲ್ಲ ಇದನ್ನ ರೆಸಿಪಿನ ನಿಮಗೆ ತೋರಿಸಿದ್ನ, ಅದಕ್ಕೆ ನಿಮಗೆ ಹೇಳ್ಕೊಟ್ಟಿಲ್ಲ. ರೆಡಿ ಆದ ನಂತರ ತಾಟಿ ಹಚ್ಚುವಾಗ ತೋರಿಸಿದ್ನಷ್ಟೆ. ಇಲ್ಲೇನೈತಿ ಅವ್ರಿಕಾಯಿ ಪಲ್ಯನ ಮಾಡ್ಕೊಂಡೇನಿ ನಾನು. ಇದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯನೂ ಮಾಡ್ಕೊಂಡೇನಿ, ನೋಡ್ಬೋದು. ಇವಾಗ ಇಷ್ಟೊಂದು ರೆಡಿನ ಮಾಡ್ಕೊಂಡಿದ್ದೀನಿ ನಾನು ಊಟಕ್ಕೆ. ಇದು ಮಧ್ಯಾಹ್ನದ ಊಟ ಈ ಥರ ಇರ್ತೈತೆ ನಮ್ದು. ಇದು ಒಂದು ರೆಸಿಪಿ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ.